ಲೋಕಸಭಾ ಎರಡೂ ಸದನಗಳ ಒಳಗೆ ವಿಧಾನಸಭೆಯ ಹೊರಗಡೆ ಸ್ಪಷ್ಟಪಡಿಸ್ತಾ ಇದ್ದೀವಿ. SCP-TSP ಕಾಯ್ದೆ ಮಾಡಿದ್ದೀವಿ. ಆ ಕಾಯ್ದೆಯಲ್ಲಿ ಸೆಕ್ಷನ್ 7 ಆ್ಯಕ್ಟ್ 7 A, B, C, D ಅಂತ ಮಾಡಿದ್ದೀವಿ. ಡಿ ಅಂದರೆ ಡೀಮ್ಡ್ ಎಕ್ಸ್ಪೆಂಡಿಚರ್. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ರಸ್ತೆ ಮಾಡಿರ್ತೀವಿ, ಇಲ್ಲಿ ಯಾವುದೋ ಒಂದು ಮನೆ ಮೂಲೆಯಲ್ಲಿ ಒಂದು SC ಇರ್ತದೆ ಅಥವಾ ST ಇರ್ತದೆ. ಅವರು ಇಲ್ಲದೇ ಇದ್ರೂ ಇದನ್ನು ಇರಬಹುದು ಅಂತ ತಿಳ್ಕೊಂಡು ಖರ್ಚು ಮಾಡಿಬಿಡೋದು. ಈ ಥರ BJP ಇದ್ದಾಗ ಸುಮಾರು 10,000 ಕೋಟಿನ SCP-TSP ಹಣನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಅವರು ಮಿಸ್ಯೂಸ್ ಮಾಡಿದ್ರು. ಕಾರ್ಪೊರೇಷನ್ಗಳು BBMPನೂ ಮಾಡಿತ್ತು, ಅದ್ಮೇಲೆ ಕೇಸ್ ಹಾಕಿದ್ದೀವಿ. ಅದೆಲ್ಲ ಬಂದ ಮೇಲೆ BJP ಅವರು ಈ ಥರ ಮಿಸ್ಯೂಸ್ ಮಾಡಿದ್ಮೇಲೆ ಅದನ್ನು D7Dನೇ ತೆಗೆದಾಕ್ಬಿಟ್ವಿ. ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ದುರುಪಯೋಗ ಮಾಡ್ತಿರುತ್ತೆ. ಅದಾದಮೇಲೆ A, B, C ಉಳಿತು. ಒಂದು ಯೋಜನೆಗಳನ್ನು ಮಾಡುವಾಗ ಸರ್ಕಾರದ ಯೋಜನೆ, ಈಗ SC ಜನಸಂಖ್ಯೆಗೆ ನೋಡಿ ಬಡ್ಜೆಟ್ ಹಣನೇ ಸೆಪ್ರೇಟಾಗಿ ತೆಗೆದಿಟ್ಬಿಡ್ತೀವಿ. ಅವ್ರಿಗೋಸ್ಕರನೇ ಏನು ಬಡ್ಜೆಟ್ ಇತ್ತು ಈ ಹಣನ ಸೆಪ್ರೇಟಾಗಿ ತೆಗೆದು ಗುಡ್ಡೆ ಮಾಡಿ ಇಟ್ಬಿಟ್ಟಿದ್ದೀವಿ. ಆ ಹಣದಲ್ಲಿ ಈ ಜನರ ಈ ಕಲ್ಯಾಣಕ್ಕೆ, ಅದು ವ್ಯಕ್ತಿಗತ ಇರ್ಬೋದು, ಕಾಲೋನಿಗಳಿರ್ಬೋದು, ಹ್ಯಾಬಿಟೇಷನ್ ಇರ್ಬೋದು, ಅಥವಾ ಈ ಸರ್ಕಾರದ ಜನರಲ್ ಯೋಜನೆ ಇರ್ತಕ್ಕಂಥ SC ಫಲಾನುಭವಿಗಳಿರ್ಬೋದು, SC ST ಅವ್ರಿಗೂ ಉಪಯೋಗಿಸಿದ ಈ ಕಾಯ್ದೆನ ಬಳಸಿದ್ವಿ. ಈ 7C ಬಳಸ್ಕೊಂಡು ಗ್ಯಾರಂಟಿ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಎಷ್ಟಿದೆ ಆ ಡಾಟಾ ಆಧಾರದ ಮೇಲೆ SCP-TSP ಹಣನ ಅವ್ರಿಗೆ ಮಾತ್ರ ಸೀಮಿತಗೊಳ್ತೇವೆ ಹೊರತು ಇದನ್ನು ದುರುಪಯೋಗ ಮಾಡೋದಾಗಲಿ ಅನ್ಯರಿಗೆ ಬಳಕೆಗೆ ಬರೋದೇ ಇಲ್ಲ. ಇದನ್ನು ಆ್ಯಕ್ಟು ಸ್ಪಷ್ಟವಾಗಿ ಹೇಳುತ್ತೆ, ಪ್ರಾವಿಷನ್ ಸ್ಪಷ್ಟವಾಗಿದೆ, ಮತ್ತು ವಿಧಾನಸಭೆ ಒಳಗಡೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀವಿ. ಪದೇ ಪದೇ ಇದನ್ನು ರಾಜಕೀಯ ಮಾಡೋದು ಅವ್ರು ಏನು ಪದ್ಧತಿನೇ ಇಲ್ಲ. BJP ಅವ್ರಿಗೆ ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಎಷ್ಟು 65 ಲಕ್ಷ, SC ST ಕೊಟ್ಟಿರೋದು ಎಷ್ಟು ಕೇವಲ 65,000. ಸೊ ಅವ್ರು ಅಲ್ಲಿ ಮಾಡಬೇಕಲ್ಲ, ಅವ್ರ ಕಾಳಜಿ ಇರೋರು. 7Dನ ಮಿಸ್ಯೂಸ್ ಮಾಡಿ ಇವರು ಅಧಿಕಾರದಲ್ಲಿ ಯಾಕೆ 10,000 ದುರುಪಯೋಗ ಮಾಡಿಕೊಂಡ್ರು? ಆವಾಗ ಇವ್ರಿಗೆ ಜ್ಞಾನ ಇರಲಿಲ್ವಾ SC ST ಜನರ ಬಗ್ಗೆ? ಸೊ ಇದರಿಂದ ಈ ಗ್ಯಾರಂಟಿ ಯೋಜನೆಗೆ SCP-TSP ಹಣನ ಎಲ್ಲ ಜನಸಂಖ್ಯೆಗೆ ಬಳಸುವಂಥ ವಿಷಯ ಪ್ರಸ್ತಾಪ ಇಲ್ಲವೇ ಇಲ್ಲ, ಮಾಡೋದೇ ಇಲ್ಲ. SCP-TSPಗೆ SC ST ಜನಸಂಖ್ಯೆಗೆ ಯೋಜನಾ ಗಾತ್ರದ ಪ್ರತ್ಯೇಕ ತೆಗೆದಿಟ್ಟ ಮೇಲೆ ಆ ಜನರಿಗೆ ಈ ಹಣನ ವಿನಿಯೋಗ ಮಾಡಬೇಕು, ಅನ್ಯರಿಗಲ್ಲ. ಗ್ಯಾರಂಟಿ ಸ್ಕೀಮ್ ಅಲ್ಲಿ ಇರುವಂತ SC ST ಫಲಾನುಭವಿಗಳಿಗೆ ಅಷ್ಟೇ. ಈ ಥರ ಎಲ್ಲ ಡಾಟಾಗಳು ತಗೊಂಡೇ ಮಾಡ್ತಾ ಇರೋದು. ಡಾಟಾ ತಗೊಂಡು ಕ್ಲಿಯರ್ ಕಟ್ಟಾಗಿ CM ಹೇಳಿದ್ದಾರೆ, ಹೌಸ್ ಟು ಹೌಸ್ ಸರ್ವೆ ಮಾಡಿ ಹೇಳಬೇಕು ಅಂತ ಹೇಳಿದ್ದಾರೆ. SC ST ಜನರ ಹೌಸ್ ಟು ಹೌಸ್ ಸರ್ವೆ ಮಾಡಬೇಕು, ಡಾಟಾ ಕೊಡಬೇಕು. ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ನೀವು RR ನಂಬರ್ ಮೇಲೆ ನೀವು ನೋಡಿರ್ಬೋದು, ಕನಿಷ್ಠ 9 ಗಂಟೆ ತನಕ ಸತತವಾಗಿ ನಿರಂತರವಾಗಿ ಮೀಟಿಂಗ್ ಮಾಡಿದ್ದೀನಿ ಮೊನ್ನೆ. ನೀವೆಲ್ಲ ರಿಪೋರ್ಟ್ ಮಾಡಿದ್ರೆ ಏನೋ ಮಾಡಿರ್ತೀರಿ ನೀವು. ನನ್ನ ಮೇಲೂ ಪ್ರೀತಿ ಇದೆ, ಗ್ಯಾರಂಟಿ ಮೇಲೂ ಪ್ರೀತಿ ಇದೆ, ಮಾಡಿರ್ತೀರಿ ನೀವು, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಹೀಗಾಗಿ ಅಲ್ಲಿ ಡಾಟಾ ಬೇಸ್ಡ್ ನೀವು ಕೊಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಯಾಕಂದರೆ ಹಂತವಾಗಿ ಜನ ಆರ್ಥಿಕವಾಗಿ, ಶೈಕ್ಷಣಿಕ, ಔದ್ಯೋಗಿಕವಾಗಿ ಬದಲಾವಣೆ ಆಗಿ ಸಾಮಾಜಿಕವಾಗಿ ಅವರು ಸಮಾಜದ ನಿರ್ಮಾಣ ಕಡೆ ಬರೋ, ದಟ್ ಈಸ್ ದಿ ಸ್ಪಿರಿಟ್ ಆ್ಯಂಡ್ ಇಂಟೆನ್ಷನ್ ಆಫ್ ದಿ ಗೌರ್ಮೆಂಟ್. SCP-TSP ಕಾಯ್ದೆ ಮಾಡೋ ಉದ್ದೇಶ ಸುಮ್ಮನೆ ಏನು ರಾಜಕೀಯಕ್ಕೋ ಓಟ್ಗೋ ಸ್ವಂತ ಇದಕ್ಕೆ ಮಾಡೋದಲ್ಲ. ಬಟ್ ಅಕ್ಯುರೇಟ್ ಡಾಟಾ ಇಲ್ಲ ಅನ್ನೋದೇ ಸರಿ. ಯಾವ ಗ್ಯಾರಂಟಿಯಲ್ಲೂ ಕೂಡ ಜಾತಿ ಕಾಲಂ ನೀವು ಕೊಟ್ಟೇ ಇಲ್ಲ ರಿಜಿಸ್ಟರ್ ಮಾಡ್ಕೊಳ್ಳುವಾಗ. ನೋಡಿ, ಈಗ ದತ್ತಾಂಶಗಳಿದ್ದಾವೆ, ಈ ಬೇರೆ ಅದನ್ನು ಬಳಸ್ಕೊಂಡೇನೆ ಇದೇ ಹೇಳಿದ್ದೀನಿ ಸ್ಟ್ರಿಕ್ಟಾಗಿ. ಚೀಫ್ ಸೆಕ್ರೆಟರಿ ಹರ್ಸೆಲ್ಫ್ ಇಸ್ ಲುಕಿಂಗ್ ಇನ್ ಟು ದಿಸ್ ಮ್ಯಾಟರ್. ಡಾಟಾ ಕಲೆಕ್ಟ್ ಮಾಡಿ ಡಾಟಾ ಆಧಾರದ ಮೇಲೆ ಕೊಡಬೇಕು ಅಂತೇಳಿ ಗಿವನ್ ದಿ ರೆಸ್ಪಾನ್ಸಿಬಿಲಿಟಿ. ಚೀಫ್ ಸೆಕ್ರೆಟರಿ ನೋ ಲೆಸ್ಸರ್ ದೆನ್ ಚೀಫ್ ಸೆಕ್ರೆಟರಿ herself is looking into this matter. ಈ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ BJP ಎತ್ತಿದ್ರೆ ತಮ್ಮ ಉತ್ತರ ಇದೇನಾ ಸರ್? ಅಲ್ಲೆಲ್ಲ ಹೇಳಿ ಸಾಕೈತಲ್ಲ ಸರ್, ಹೋಗಿ ಬಂದು ಮೂಗಿ ಇಟ್ಕೊಂಡಂಗೆ. ಏನು ಸರ್ ಇದು? ಹೇಳ್ತಾನೆ ಇದ್ದೀವಿ, ವಿಧಾನಸೌಧ ಒಳಗಡೆ ಮತ್ತು ಹೊರಗಡೆ ಸ್ಪಷ್ಟವಾಗಿ ಹೇಳಿದ್ದೀವಿ. ಅವ್ರು ಏನು ಹೇಳಿದ್ರು ಅಮ್ಮ ಪಾಪ ಏನು ಹೇಳ್ತಾರೆ, ಅಂತಾರೆ ಪಾಪ. ಇದು ಸ್ಪಷ್ಟ. ಅವ್ರಿಗೇನು ಇವ್ರಿಗೂ ಸಾಮಾನ್ಯ ಜ್ಞಾನ ಆದರೂ ಇರಬೇಕಲ್ಲ. ದೇ ಶುಡ್ ಗೋ ಥ್ರೂ ದಿ ಆ್ಯಕ್ಟ್, ಇಟ್ಸ್ ಪ್ರಾವಿಷನ್. ವಾಟ್ A says 7A, ವಾಟ್ 7B says, ವಾಟ್ 7C says, ಇದನ್ನು ಏನು ಓದಬೇಕಲ್ವಾ?
ಆ ಪ್ರಾವಿಷನ್ನೇ ಎಲ್ಲ ಸೇರಿ ಮಾಡಿರೋ ಕಾಯ್ದೆ ಅದು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡಿದ್ದಲ್ಲ, ಇಡೀ ವಿಧಾನ ಸಭೆ ಇದೆಯಲ್ಲ ಬೆಳಗಾಮಲ್ಲಿ, ಆ ಸಭೆಯಲ್ಲಿ ಅಂಗೀಕಾರ ಆಗಿರೋದು. ಅದು ನಂದು ಸಿದ್ದರಾಮಯ್ಯರು ಬ್ರೈನ್ ಚೈಲ್ಡ್, ಇವ್ರು ಯಾರು ಮಾಡಿದ್ದು ಅಲ್ಲ. ನಮ್ಮ ದಲಿತ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಿರು. SC/ST ಜನಸಂಖ್ಯೆಗೆ ಅನುಗುಣವಾಗಿ ಹಣ ಇಡಬೇಕು, SCP TSP ಕಾಯ್ದೆ ಮಾಡಬೇಕು, ಕಾಂಟ್ರಾಕ್ಟ್ರಲ್ಲಿ ಮೀಸಲಾತಿ ಕೊಡಬೇಕು, ಇಂಡಸ್ಟ್ರಿಯಲ್ಲಿ ಮೀಸಲಾತಿ ಕೊಡಬೇಕು, 2 ಎಕರೆ 75 ಸಬ್ಸಿಡಿ ಕೊಡಬೇಕು, KSFCಲಿ 10 ಕೋಟಿ ದುಡ್ಡು 4% ಇಂಟ್ರೆಸ್ಟ್ ಕೊಡಬೇಕು, ಪ್ರಮೋಷನ್ ರಿಸರ್ವೇಷನ್ ಕೊಡಬೇಕು, ಬ್ಯಾಕ್ಲಾಗ್ ಎಲ್ಲ ದಲಿತ ಸಂಘಟನೆ ಹೋರಾಟ ಮಾಡಿದ್ಮೇಲೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂತು ಎಲ್ಲ ಯೋಜನೆಗಳು ಮಾಡಿರೋದು. ನೋಬಡಿ ಎಲ್ಸ್ ಅದರ್ ದ್ಯಾನ್ ಆ ದಲಿತ ಆರ್ಗನೈಸೇಷನ್ ಅಂಡ್ ಕಾಂಗ್ರೆಸ್ ಗವರ್ಮೆಂಟ್, ಸಿದ್ದರಾಮಯ್ಯ, H.C. ಮಹದೇವಪ್ಪ. ಸರಿ.